ಮಿಲಾನ್ ಫೌಂಡೇಶನ್ ವತಿಯಿಂದ ಗರ್ಲ್ ಐಕಾನ್ ಮಕ್ಕಳಿಗೆ ಉಚಿತ ಕಲಿಕಾ ಕಿಟ್ ವಿತರಣೆ. ಮಿಲಾನ್ ಫೌಂಡೇಶನ್ ವತಿಯಿಂದ ಗದಗ ಹಾಗೂ ಬಾಗಲಕೋಟೆ ಜಿಲ್ಲೆಯ ಗರ್ಲ್ ಐಕಾನ್ ಹೆಣ್ಣು ಮಕ್ಕಳಿಗೆ ಕೌಶಲ್ಯ ತರಬೇತಿ ಹಾಗೂ ಶಿಕ್ಷಣ ಪೂರಕವಾದ ಕಲಿಕಾ ಕಿಟ್ ಉಚಿತವಾಗಿ ವಿತರಿಸಲಾಯಿತು. ನಗರದ ಅಕ್ಕನ ಬಳಗ ಸಭಾಭವನದಲ್ಲಿ ಈ ಕಾರ್ಯಕ್ರಮ ಜರುಗಿತು. ಗದಗ್ನಲ್ಲಿ ಮಿಲಾನ್ ಫೌಂಡೇಶನ್ ಯೋಜನೆ ಸಂಯೋಜಕರಾದ ರೂಪಾ ಮರಿಗೌಡ್ರ ಹಾಗೂ ಲಕ್ಷ್ಮೀ ಪವಾರ್ ನೇತೃತ್ವದಲ್ಲಿ ಕಾರ್ಯಕ್ರಮ ಮೂಡಿಬಂದಿತು. ಯಾದಗಿರಿ ಜಿಲ್ಲೆಯಲ್ಲೂ ಯೋಜನೆ ಸಂಯೋಜಕಿ ಪೂಜಾ ಎಂ ಗಡಗಿ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. 14 ರಿಂದ 18 ವರ್ಷದ ಬಾಲಕಿಯರನ್ನು ಗರ್ಲ್ ಐಕಾನ್ ಅಂತ ಆಯ್ಕೆ ಮಾಡಿಕೊಳ್ಳುವ ಮೂಲಕ ಅವರಿಗೆ ಕೌಶಲ್ಯ ತರಬೇತಿ ಹಾಗೂ ಕಲಿಕಾ ಕಿಟ್ ನೀಡಲಾಯಿತು. ಈ ಕಾರ್ಯಕ್ರಮಕ್ಕೆ ಗದಗ ಹಾಗೂ ಬಾಗಲಕೋಟೆ ಜಿಲ್ಲೆಯಿಂದ ಬಂದ 90ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ಮೊಬೈಲ್, ಬುಕ್ಸ್, ಬ್ಯಾಗ್, ಪೆನ್, ಟಿ ಶರ್ಟ್, ಐಡಿ ಕಾರ್ಡ್ಗಳನ್ನು ಉಚಿತವಾಗಿ ನೀಡಲಾಯಿತು. ಈ ವೇಳೆ ಯೋಜನೆ ಸಂಯೋಜಕರಾದ ರೂಪಾ ಮರಿಗೌಡ್ರು ಮಾತನಾಡಿ, ಗ್ರಾಮೀಣ ಭಾಗದ ಬಡ ಹೆಣ್ಣು ಮಕ್ಕಳು ಯಾವುದರಲ್ಲೂ ಕಡಿಮೆ ಇಲ್ಲ ಎಂಬುದನ್ನು ಹೇಳಿಕೊಡುವ ಮೂಲಕ ಬಾಲಕಿಯರಿಗೆ ಪ್ರೋತ್ಸಾಹಿಸಿದರು. ಮಿಲಾನ್ ಫೌಂಡೇಶನ್ 2007ರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. ಈ ಸಂಸ್ಥೆಯು ಸಾಮಾಜಿಕ ಅಭಿವೃದ್ಧಿ ಸಂಸ್ಥೆಯಾಗಿದ್ದು ಕಿಶೋರಿಯರ ಸರ್ವಾಂಗೀಣ ಅಭಿವೃದ್ಧಿಗೆ ಹೆಚ್ಚು ಪ್ರೋತ್ಸಾಹಿಸಲಿದೆ. ಮಹಿಳೆಯರ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಮತ್ತು ಅವರ ಕನಸುಗಳನ್ನು ನನಸಾಗಿಸುವಲ್ಲಿ ಈ ಸಂಸ್ಥೆಯು ಸಹಾಯಕವಾಗಿದೆ ಎಂದರು. ಸುರಕ್ಷಿತ, ಆರೋಗ್ಯವಂತ ಮತ್ತು ವಿದ್ಯಾವಂತ ಸಮಾಜವನ್ನು ಸೃಷ್ಟಿ ಮಾಡುವಲ್ಲಿ ಮಿಲಾನ್ ಕಿಶೋರಿಯರಿಗೆ ಮಹತ್ವಪೂರ್ಣವಾಗಿ ಸಹಾಯವನ್ನು ಒದಗಿಸುತ್ತಿದೆ. ಮಿಲಾನ್ ಫೌಂಡೇಶನ್ ಕಳೆದ 17 ವರ್ಷಗಳಿಂದ ಭಾರತದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಬಾಲಕಿಯರ ಸಬಲೀಕರಣದ ಮೇಲೆ ಗಮನ ಕೇಂದ್ರೀಕರಿಸಿ ಪ್ರಸ್ತುತ ಈ ಸಂಸ್ಥೆಯ ಕಾರ್ಯಕ್ಷೇತ್ರವು 3 ರಾಜ್ಯಗಳಲ್ಲಿದೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಸ್ಥಳಗಳ ಮೂಲಕ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿದೆ ಎಂದರು. ನಂತರ ಯೋಜನೆ ಮತ್ತೋರ್ವ ಸಂಯೋಜಕರಾದ ಪೂಜಾ ಎಂ ಗಡಗಿ ಮಾತನಾಡಿ, ಹೆಣ್ಣು ಮಕ್ಕಳು ಅಬಲೆಯರಲ್ಲ, ಸಬಲೆಯರು ಎಂಬುದರ ಬಗ್ಗೆ ಪ್ರಸ್ತಾಪಿಸಿದರು. ಈ ಮಿಲಾನ್ ಫೌಂಡೇಶನ್ ಕರ್ನಾಟಕದಲ್ಲಿ 2017ರಲ್ಲಿ ಸ್ಥಾಪಿತವಾಯಿತು. ಅಂದಿನಿಂದ ಇಂದಿನವರೆಗೆ ಸಾವಿರಾರು ಹೆಣ್ಣು ಮಕ್ಕಳು ಇದರ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ. 14 ವರ್ಷದಿಂದ 18 ವರ್ಷದ ಒಳಗಿನ ಬಾಲಕಿಯರಿಗೆ ಕೌಶಲ್ಯ ತರಬೇತಿ ನೀಡುವ ಮೂಲಕ ಶಿಕ್ಷಣಕ್ಕೆ ಉಪಯೋಗವಾಗುವಂತಹ ಕಿಟ್ ನೀಡಲಾಗುತ್ತದೆ. ಈಗಿನ ಜಮಾನದಲ್ಲಿ ಮಹಿಳೆಯರು ಹೇಗಿರಬೇಕು, ಅವರ ಪಾತ್ರ ಏನು, ಆರೋಗ್ಯದಲ್ಲಿ ಹೇಗಿರಬೇಕು, ಅವರ ಸುರಕ್ಷತೆ ಏನು ಎಂಬುದನ್ನು ತೋರಿಸಿಕೊಡಲು ಈ ಕಾರ್ಯಾಗಾರ ನಡೆಯಿತು. ಮಹಿಳೆ ಕೇವಲ ಭೋಗದ ವಸ್ತುವಲ್ಲ, ಅವಳು ಅಡಿಗೆ ಮನೆ ಸೀಮಿತಳಲ್ಲ, ಹೆಣ್ಣು ಜಗದ ಕಣ್ಣು ಎಂಬುದನ್ನು ತೋರಿಸಿಕೊಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಜರುಗಿಸಲಾಗುತ್ತಿದೆ. ಗ್ರಾಮೀಣ, ಅದರಲ್ಲೂ ಬಡ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಆಗಲೆಂದು ಆಯಾ ಕೋರ್ಸ್ಗಳಿಗೆ ಅನುಗುಣವಾಗಿ ಸ್ಕಾಲರ್ಶಿಪ್, ಮೊಬೈಲ್, ಬುಕ್ಸ್, ಬ್ಯಾಗ್, ಡ್ರೆಸ್ ಕಿಟ್ಗಳನ್ನು ಸಹ ನೀಡಲಾಗ್ತಿದೆ. ಗರ್ಲ್ ಐಕಾನ್ ಮಹಿಳೆಯರು ಅಭಿವೃದ್ಧಿ ಹೊಂದಲು, ರಾಜ್ಯ ಮಟ್ಟದ ಹಾಗೂ ರಾಷ್ಟ್ರ ಮಟ್ಟಕ್ಕೆ ತಲುಪಲು, ಜೊತೆಗೆ ಸುರಕ್ಷಿತ ಮತ್ತು ಸಮಾನ ವೇದಿಕೆ ಕಲ್ಪಿಸಿಕೊಡುವಲ್ಲಿ ಪ್ರಯತ್ನ ನಡೆಸಿದೆ ಎಂದರು. ಈ ವೇಳೆ ಯೋಜನೆ ಸಂಯೋಜಕರಾದ ಲಕ್ಷ್ಮೀ ಪವಾರ್, ಯೋಜನೆ ಸಹಾಯಕರಾದ ಸರಿತಾ, ರಕ್ಷಿತಾ, ಸಾವಕ್ಕ, ಕೊಂತೆಮ್ಮ, ಪವಿತ್ರ, ಸ್ನೇಹ, ಸಿಂಧು, ಸೌಮ್ಯ, ದೀಪಾ, ಶಿವಲೀಲಾ, ಅಮೂಲ್ಯ, ಪವಿತ್ರ, ತೇಜಸ್ವಿ, ಸಕ್ಕುಬಾಯಿ ಸೇರಿದಂತೆ ಅನೇಕ ಸಿಬ್ಬಂದಿಗಳು, ಗರ್ಲ್ಸ್ ಐಕಾನ್ ಹಾಗೂ ಪಾಲಕರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಯೋಜನೆ ಸಂಯೋಜಕರಾದ ಲಕ್ಷ್ಮೀ ಪವಾರ್ ಕಾರ್ಯಕ್ರಮ ನಿರೂಪಿಸಿದರು. ಸರಿತಾ ಸ್ವಾಗತಿಸಿದರು. ಹುಲಿಗೆಮ್ಮ ವಂದಿಸಿದರು. ಬಾಲಕಿ ಲಕ್ಷ್ಮಿ ಹಾಗೂ ಸಂಗಡಿಗರು ಆರಂಭದಲ್ಲಿ ಭಕ್ತಿಗೀತೆ ಹಾಡುವ ಮೂಲಕ ಗಾತ್ರವನ್ನು ಆರಂಭಿಸಿದರು. ನಾನು ಮಿಲಾನ್ ಫೌಂಡೇಶನ್ ನಲ್ಲಿ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇರೋದು. ಇವತ್ತಿನ ದಿನ ನಾವು ಗದಗ್ನಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇಟ್ಟುಕೊಂಡಿದ್ವಿ ಮಿಲಾನ್ ಫೌಂಡೇಶನ್ ಕಡೆಯಿಂದ. ಈ ಕಾರ್ಯಕ್ರಮದಲ್ಲಿ 92 ಗರ್ಲ್ ಐಕಾನ್ಸ್ಗಳು ಹಾಜರಾಗಿದ್ರು. ನಮ್ದು ಗರ್ಲ್ ಐಕಾನ್ಸ್ನ ಏನಕ್ಕೆ ಮಾಡ್ಕೊಂತೀವಿ, ಉದ್ದೇಶ ಏನಂದ್ರೆ 14 ವರ್ಷದಿಂದ 18 ವರ್ಷದ ಒಳಗಡೆ ಇರೋ ಹುಡುಗಿಯರಿಗೆ ಕೌಶಲ್ಯ ಭರಿತವಾದಂಥ ತರಬೇತಿಗಳನ್ನು, ಅದ್ರ ಜೊತೆಗೆ ಅವರಿಗೆ ವಿದ್ಯಾಭ್ಯಾಸಕ್ಕೆ ಉಪಯೋಗ ಆಗುವಂಥ ಕೆಲವು ಪುಸ್ತಕ ಆಗಿರ್ಬೋದು, ಪೆನ್ಸ್ ಆಗಿರ್ಬೋದು, ಆಮೇಲೆ ಕೌಶಲ್ಯ ಭರಿತ ತರಬೇತಿಗಳಿಗಾಗಿ ಅವ್ರಿಗೆ ಕಿಟ್ ಡಿಸ್ಟ್ರಿಬ್ಯೂಟ್ ಕೂಡ ಇವತ್ತಿನ ದಿನ ನಾವು ಮಾಡಿದ್ವಿ. ಮತ್ತು ಹುಡುಗಿಯರಲ್ಲಿ ಯಾವ ಥರದ ಬದಲಾವಣೆ ಬೇಕು, ನಮ್ಮ
ಸಮಾಜದಲ್ಲಿ ಅವರು ಯಾವ ಥರ ಬದಲಾಗಬೇಕು, ಅದೇ ರೀತಿ ಅವರ ಆರೋಗ್ಯದ ಬಗ್ಗೆ ಕಾಳಜಿ ಎಷ್ಟು ವಹಿಸಬೇಕು, ಅವರಿಗೆ ಸಮಾಜದಲ್ಲಿ ಸುರಕ್ಷಿತವಾಗಿ ಹೆಂಗಿರಬೇಕು ಅಂಥೇಳಿ ನಾವು ಮುಂದಿನ ದಿನಗಳಲ್ಲಿ ತರಬೇತಿಗಳನ್ನು ನೀಡೋದು ನಮ್ಮದು ಮುಖ್ಯ ಉದ್ದೇಶವಾಗಿದೆ. ಏನಿಸ್ತು ಮೇಡಮ್ ಇವತ್ತಿನ ಕಾರ್ಯಕ್ರಮ? ಇವತ್ತಿನ ಕಾರ್ಯಕ್ರಮವನ್ನು ನೋಡಿದಾಗ ತುಂಬ ದೂರದಿಂದ ಹುಡುಗಿಯರೆಲ್ಲ ಬಂದಿದ್ರು. ಸೊ ಪ್ರತಿಯೊಂದು ಪೇರೆಂಟ್ಸ್ ಆಗಲಿ, ಆಮೇಲೆ ತುಂಬಾ ಸಪೋರ್ಟಿವ್ ಆಗಿದ್ರು, ಪ್ರೋತ್ಸಾಹಿಸಿದ್ರು. ಇದೇ ಥರವಾಗಿ ಪ್ರೋತ್ಸಾಹ ನಮಗಿರಲಿ ಅಂತ ನಾನು ಕೇಳ್ಕೊಂಡು. ಖುಷಿ ಅನಿಸ್ತಾ? ಹಾಂ, ತುಂಬಾ ಖುಷಿ ಅನ್ನಿಸ್ತು. ಕಾರ್ಯಕ್ರಮ ಆಗಿದ್ದರಿಂದ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಯಿತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಿ ಅಂತ. ನಾನು ಗರ್ಲ್ ಐಕಾನ್ ಅಂತ ಹೇಳಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತದೆ. ಯಾಕಂತಂದ್ರೆ ಇಲ್ಲಿ ಬಾಗಲಕೋಟೆ ಜಿಲ್ಲೆಯ ಅಕ್ಕನ ಬಳಗದಲ್ಲಿ ಇರ್ತಕ್ಕಂಥ ಇಲ್ಲಿ ಫಂಕ್ಷನ್ ಮಾಡಿದ್ವಿ ಗರ್ಲ್ ಐಕಾನ್ ಇಂದ. ಯಾವ ಫಂಕ್ಷನ್? ಮಿಲಿಯನ್ ಫೌಂಡೇಶನ್ ಅಂತ. ಇಲ್ಲಿ ನಮ್ಗೆ ಮೊಬೈಲ್ ಕಿಟ್ ಒಳಗಂದ್ರೆ ಬ್ಯಾಗು, ಪೆನ್ನು, ID ಕಾರ್ಡ್, ಬುಕ್ಸ್ ಎಲ್ಲ ಕೊಟ್ಟರು. ಇದರಿಂದ ನಮ್ಗೆ ಏನಾಗ್ತದೆ ಅಂದ್ರೆ ನಮ್ಮ ಎಜುಕೇಶನ್ಗೆ ಹೆಲ್ಪ್ ಆಗ್ತದೆ ಮತ್ತು ನಮ್ಮ ಗೋಲನ್ನ ಯಾವ ರೀತಿ ರೀಚ್ ಮಾಡ್ಬೇಕು ಅನ್ನೋದು ಹೇಳ್ತದೆ. ಈ ಮಿಲಿಯನ್ ಫೌಂಡೇಶನ್ ಅನ್ನೋದೇ ಹೇಳ್ತದೆ ಹೆಣ್ಮಕ್ಳಿಗಾಗಿ ಇರ್ತಕ್ಕಂಥ ಒಂದು ಸಂಸ್ಥೆ ಅಂತ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ನಡೆದಿರ್ತಕ್ಕಂಥ ಅನ್ಯಾಯ, ಭ್ರಷ್ಟಾಚಾರ ಮುಂತಾದ ಒಂದು ಸಮಸ್ಯೆಗಳಿಗೆ ಈ ಗರ್ಲ್ ಐಕಾನನ್ನ ನಾವು ಬಳಸ್ಕೊಂತೀವಿ. ಗರ್ಲ್ ಐಕಾನ್ನಿಂದ ನಾನು ಬಹಳ ಸೇವೆ ಮಾಡ್ಬೇಕಂತ ಐತಿ. ಸಹಾಯ ಮಾಡ್ತೀನಿ. ನನಗೆ ಎಷ್ಟೇ ಸಾಧ್ಯ ಆಗ್ತದೆ ಅಷ್ಟೇ ಹೆಣ್ಮಕ್ಳಿಗೆ ಸಹಾಯ ಮಾಡ್ತೀನಿ ಮತ್ತು ಇದರಿಂದ ಏನು ಎಜುಕೇಶನ್ಗೆ ಭಾಳ ಹೆಲ್ಪ್ ಆಗ್ತದೆ ಅಂತ ಹೇಳ್ತೀನಿ. ಏನೇನೆಲ್ಲ ಕೊಟ್ರಮ್ಮ ಐಟಮ್ಸ್? ಬುಕ್ಕು, ಪೆನ್ ಕೊಟ್ಟಾರಿ, ID ಕಾರ್ಡ್ ಕೊಟ್ಟಾರು ಮತ್ತು ಮೊಬೈಲು ಕೊಟ್ಟಿದ್ದಾರೆ. ಏನು ಸಿತ್ತೆ? ನನಗೂ ಖುಷಿ ಆಗ್ತಿದ್ರಿ. ನಾನು ಒಬ್ರು ಗರ್ಲ್ ಐಕಾನ್ ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಧ್ಯಾ ಮುತ್ತಪ್ಪ ಬಂಡಿವಡ್ಡರ್ ಅಂತ. ಮಿಲೈನ್ ಫೌಂಡೇಶನಲ್ಲಿ ನಾನು ಸೇರಿದ್ದೇನೆ. ಇಲ್ಲಿ ಕೊಟ್ಟಿರುವ ಕಿಟ್ಗಳು ಮೊಬೈಲ್ ಮತ್ತು ಬುಕ್ಸ್, ಬ್ಯಾಗ್, ಪೆನ್ ಎಲ್ಲ ಕೊಟ್ಟಿದ್ದಾರೆ. ಈ ಕಿಟ್ಸ್ ಎಲ್ಲದಕ್ಕೂ ಉಪಯುಕ್ತವಾಗಲಿ ಅಂತ ಕೊಟ್ಟಿದ್ದಾರೆ. ಇಷ್ಟು ಹೇಳಿ ಏನಮ್ಮ ಎದಕ್ಕೆ ಕೊಟ್ಟಿದ್ದಾರೆ? ನಾವು ಕೆಟ್ಟ ಮಿಸ್ಯೂಸ್ ಮಾಡ್ಕೋಬಾರ್ದು ಮೊಬೈಲ್ನ. ಅವ್ರು ಕೊಟ್ಟಿದ್ದ ಕೆಲಸ ನಾವು ಕರೆಕ್ಟಾಗಿ ಮಾಡಬೇಕು. ಬಟ್ ಅವ್ರು ಫೋನ್ ಮಾಡಿದಾಗ ಕರೆಕ್ಟಾಗಿ ಪಿಕ್ ಮಾಡಬೇಕು. ಮೀಟಿಂಗ್ ಅಟೆಂಡ್ ಮಾಡಬೇಕು. ಯಾವತ್ತು ಅಟೆಂಡ್ ಮಾಡಲಾರ್ದ ಇರಬಾರ್ದು. ಫೋನ್ ಸ್ವಿಚ್ ಆಫ್ ಮಾಡಬಾರ್ದು. ಯಾಕೆ ಕೊಟ್ಟಿರೋದನ್ನ? ಓದ್ಲಿಕ್ಕೆ ಮತ್ತೆ ಮೀಟಿಂಗ್ ಇದರಲ್ಲೇ ಒಂದು ಸಂಸ್ಥೆ ಒಳಗೆ ನಾವು ಸೇರ್ಕೊಳ್ಳೋ ಕಾರಣ ಕೊಟ್ಟಿದ್ದಾರೆ. ಏನು ಅನಿಸುತ್ತೆ ನಿಮಗೆ? ಬಟ್ ನನಗೆ ಇದರಲ್ಲಿ ಫಸ್ಟ್ ನಾನು ಫೇಕ್ ಅಂತ ಮಾಡಿದೆ. ಈಗ ತುಂಬ ಖುಷಿ ಆಗ್ತಿದೆ. ಇಷ್ಟು ಹೇಳಿ